ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಿವರಾಜ್ ಬಾಣಂಕಿ. ಅಮಿತ್ ಶಾ ಒಂದೇ ಒಂದು ಹೇಳಿಕೆ ದೇಶದಲ್ಲಿ ಕಿಡಿ ಹಚ್ಚಿಸಿದೆ. ಸಂಸತ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವಂತೆ ಮಾಡಿದೆ. ವಿರೋಧ ಮತ್ತು ಆಡಳಿತ ಪಕ್ಷದ ನಡುವೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದ್ದು, ತಳ್ಳಾಟ ನೂಕಾಟ ಜೋರಾಗಿ ನಡೆದಿದೆ. ಹಾಗಿದ್ರೆ ಅಂಬೇಡ್ಕರ್ ಕಿಚ್ಚು ಹಚ್ಚಿದ್ಯಾರು? ಅಮಿತ್ ಶಾ ನಿಜಕ್ಕೂ ಹೇಳಿದ್ದೇನು? ರಾಹುಲ್ ಗಾಂಧಿ ಕೈ ಮಾಡಿದ್ದು ನಿಜಾನ? ಶಿವಣ್ಣನ ಸರ್ಜರಿ ಹೇಗೆಲ್ಲ ನಡೆಯಲಿದೆ ಅನ್ನೋದರ ಜೊತೆ ರಾಜ್ಯ ದೇಶ ವಿದೇಶದ ಸಾಕಷ್ಟು ಸುದ್ದಿಗಳನ್ನು ನೋಡೋಣ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರೆಯಬೇಡಿ. ಅಂಬೇಡ್ಕರ್ ಸಂಸತ್ನಲ್ಲಿ ಇದೇ ವಿಚಾರ ಗದ್ದಲ ಗಲಾಟೆಯನ್ನ ಎಬ್ಬಿಸಿದೆ. ಕೇವಲ ಸಂಸತ್ನಲ್ಲಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ದಗದಗಿಸೋಕೆ ಕಾರಣವಾಗಿದೆ. ಕರ್ನಾಟಕದ ವಿಧಾನಸಭೆಯಲ್ಲಿ ಈ ವಿಚಾರ ಸಖತ್ ಸದ್ದು ಮಾಡ್ತಾ ಇದ್ದು, ಗಲಾಟೆ ಜೋರಾಗಿ ನಡೀತಾ ಇದೆ. ಇಷ್ಟೆಲ್ಲ ಗದ್ದಲ ಗಲಾಟೆಗೆ ಕಾರಣ ಅಮಿತ್ ಶಾ ಅವರ ಹೇಳಿಕೆ. ಹಾಗಿದ್ರೆ ಮೊದಲಿಗೆ ಅಮಿತ್ ಶಾ ಸಂಸತ್ನಲ್ಲಿ ಹೇಳಿದ್ದೇನು ಬನ್ನಿ ನೋಡೋಣ. खैर मैं इस पर टिप्पणी करना नहीं चाहता, परंतु नजरिए का सवाल है. अगर इंडिया के चश्मे से भारत को देखोगे तो भारत समझ में नहीं आएगा, पूरा जीवन चला जाएगा. और इसलिए इन्होंने अपने गठबंधन का नाम भी इंडिया ही रखा है. इसीलिए रखा है, वही सोच से चलना है. और मान्यवर हमारे प्रधानमंत्री जी ने विकास तो करना है, दुनिया में सबसे आगे बढ़ना ही है. विकास के साथ साथ विरासत को भी अपना कर आगे बढ़े. गुलामी की हर परंपरा को हम समाप्त करना चाहते हैं. ಸಂವಿಧಾನಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ನಡೆದ ಚರ್ಚೆಯ ವೇಳೆ ರಾಜ್ಯಸಭೆಯನ್ನ ಉದ್ದೇಶಿಸಿ ಅಮಿತ್ ಶಾ ಮಾತನಾಡಿ ಕಾಂಗ್ರೆಸ್ಗೆ ಟಾಂಗ್ ನೀಡಲು ಮುಂದಾದ್ರು. ಅಂಬೇಡ್ಕರ್ ಎನ್ನುವುದು ಈಗ ಫ್ಯಾಷನ್ ಆಗಿದೆ. ಇಷ್ಟು ಬಾರಿ ದೇವರ ಹೆಸರನ್ನ ಜಪ ಮಾಡಿದ್ರೆ 7 ಜನ್ಮದಲ್ಲಿ ನಿಮಗೆ ಸ್ವರ್ಗ ಪ್ರಾಪ್ತಿಯಾಗ್ತಿತ್ತು. ಅವರ ಹೆಸರನ್ನ 100 ಸಲ ಬೇಕಿದ್ರು ಹೇಳಿ, ಆದರೆ ಅವರ ಬಗ್ಗೆ ನಿಮ್ಮ ಭಾವನೆ ಏನೆಂದು ನಾನು ಹೇಳಲು ಬಯಸುತ್ತೇನೆ ಎಂದು ತಮ್ಮ ಮಾತನ್ನ ಮುಂದುವರಿಸಿದ್ರು. ಆದರೆ ಇದನ್ನೇ ಅಸ್ತ್ರವಾಗಿ ಉರುಳಿಸಿದ ಕಾಂಗ್ರೆಸ್ ಆಡಳಿತ ಪಕ್ಷದ ಮೇಲೆ ಮುಗಿಬಿದ್ದು ಪ್ರತಿಭಟನೆ, ಕೂಗಾಟ, ತಳ್ಳಾಟ ಜೋರಾಯಿತು. ಅಮಿತ್ ಶಾ ಹೇಳಿಕೆಗೆ ದೇಶವ್ಯಾಪಿ ಆಕ್ರೋಶ ಹೆಚ್ಚಾಯಿತು. ಬಿಜೆಪಿ ಸಂಸದರನ್ನ ತಳ್ಳಿದ್ರ ರಾಹುಲ್ ಗಾಂಧಿ. ಸಂಸತ್ ಆವರಣದಲ್ಲಿ ಇದೇ ವಿಚಾರಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ದೊಡ್ಡ ಹೈಡ್ರಾಮಾ ನಡೆಯಿತು. ಪ್ರತಿಭಟನೆ ವೇಳೆ ಬಿಜೆಪಿ ಸಂಸದ ಪ್ರತಾಪ್ ಚಂದ್ರ ಸಾರಂಗಿ ಅವರು ಗಾಯಗೊಂಡಿದ್ದಾರೆ. ಇವರನ್ನ ಸದ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎನ್ನಲಾಗ್ತಾ ಇದೆ. ಪ್ರತಿಭಟನೆ ವೇಳೆ ಬಿಜೆಪಿ ಸಂಸದರೊಬ್ಬರು ರಾಹುಲ್ ಗಾಂಧಿ ಅವರನ್ನ ತಡೆದಿದ್ದಾರೆ. ಇದರಿಂದ ಕೋಪಗೊಂಡ ರಾಹುಲ್ ಗಾಂಧಿ ಸಂಸದ ಚಂದ್ರು ಸಾರಂಗಿ ಅವರನ್ನ ತಳ್ಳಿದ್ದಾರೆ. ಅವರು ಬಿದ್ದು ಗಾಯಗೊಂಡಿದ್ದಾರೆ ಎಂದು ಬಿಜೆಪಿ ಆರೋಪ ಮಾಡಿದೆ. ಇದೇ ವೇಳೆ ಬಿಜೆಪಿಯಿಂದ ವಿಡಿಯೋ ಕೂಡ ಬಿಡುಗಡೆಯಾಗಿದೆ. ನಾನು ಮೆಟ್ಟಿಲುಗಳ ಬಳಿ ನಿಂತಿದ್ದಾಗ ರಾಹುಲ್ ಗಾಂಧಿ ಬಂದು ನನ್ನನ್ನು ತಳ್ಳಿದ್ದಾರೆ ಎಂದು ಸಾರಂಗಿ ಆರೋಪ ಮಾಡಿದ್ದಾರೆ. ಪ್ರತಿಭಟನೆ ವೇಳೆ ಇಬ್ಬರು ಬಿಜೆಪಿ ಸಂಸದರ ಮೇಲೆ ರಾಹುಲ್ ಗಾಂಧಿ ಹಲ್ಲೆ ನಡೆಸಿದ್ದಾರೆ ಎಂದು ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಆದರೆ ಇದನ್ನ ಕಾಂಗ್ರೆಸ್ ನಿರಾಕರಿಸಿದೆ. ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟ ಅಮಿತ್ ಶಾ. ತನ್ನ ಮೇಲೆ ಆರೋಪ ಬರ್ತಾ ಇದ್ದಂತೆ ಅಮಿತ್ ಶಾ ಕಾಂಗ್ರೆಸ್ ಮೇಲೆ ಮತ್ತೆ ವಾಗ್ದಾಳಿ ನಡೆಸಿ ನನ್ನ ವಿಡಿಯೋ ತಿರುಚಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕಾಂಗ್ರೆಸ್ ಪಕ್ಷವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಗದಂತೆ ನೋಡಿಕೊಂಡ್ರು, ಅವರ ಜಯಂತಿಯನ್ನ ಆಚರಿಸದಂತೆ ಮಾಡಿದ್ರು, ಅಂಬೇಡ್ಕರ್ ಅವರ ಜನ್ಮಸ್ಥಳದಲ್ಲಿ ಸ್ಮಾರಕ ಸ್ಥಾಪನೆಗೂ ನೆಹರು ತಳುಕು ಹಾಕಿದ್ರು ಎಂದು ಟೀಕಿಸಿದರು. ಕಾಂಗ್ರೆಸ್ ಪಕ್ಷವು ಪ್ರಧಾನಿ ಮೋದಿ ಅವರು ಹಾಗೂ ತನ್ನ ವಿಡಿಯೋಗಳನ್ನು ಎಡಿಟ್ ಮಾಡಿ ಭಾಷಣವನ್ನ ಎಐ ಬಳಸಿ ಬದಲಾಯಿಸಿ ಹಂಚುತ್ತಿದ್ದಾರೆ. ಆ ಮೂಲಕ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಗೊಂದಲ ಸೃಷ್ಟಿಸುತ್ತಿದೆ. ವಿಡಿಯೋಗಳನ್ನು ತುಂಡು ತುಂಡು ಮಾಡಿ ಎಐ ಬಳಸಿ ಎಡಿಟ್ ಮಾಡುವ ಮೂಲಕ ಅದನ್ನ ದೇಶದಲ್ಲಿ ಪ್ರಸಾರ ಮಾಡುವಂತೆ ಮಾಡುತ್ತಿದ್ದಾರೆ ಎಂದು ಅಮಿತ್ ಶಾ ಆರೋಪಿಸಿದ್ರು. ಅಮಿತ್ ಶಾ ಭಾಷಣದ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ಕಾಂಗ್ರೆಸ್ ನಾಯಕರಿಗೆ ಎಕ್ಸ್ನಿಂದ ನೋಟಿಸ್ ಕೂಡ ಬಂದಿದೆಯಂತೆ. ಅಂಬೇಡ್ಕರ್ ಭಾವಚಿತ್ರವಿಟ್ಟು ಕಾಂಗ್ರೆಸ್ ಪ್ರೊಟೆಸ್ಟ್. ಇನ್ನು ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಕಲಾಪದ ವೇಳೆ ಅಮಿತ್ ಶಾ ಹೇಳಿಕೆಯನ್ನ ಕಾಂಗ್ರೆಸ್ ಶಾಸಕರು ತೀವ್ರವಾಗಿ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಅಮಿತ್ ಶಾ ಅವರನ್ನ ಸಮರ್ಥಿಸಿ ಸದನದಿಂದ ಹೊರ ನಡೆದರು. ಬಳಿಕ ಆಡಳಿತ ಪಕ್ಷದ ಸದಸ್ಯರು ತಮ್ಮ ಆಸನಗಳ ಎದುರು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಜೋಡಿಸಿಟ್ಟರು. ಸಿಎಂ ಸಿದ್ದರಾಮಯ್ಯ ಕೂಡ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕುಳಿತಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಕೆಟ್ಟ ಪದ ಬಳಸಿದ್ರ ಸಿಟಿ ರವಿ. ಅಂಬೇಡ್ಕರ್ ವಿರುದ್ಧ ಪ್ರತಿಭಟನೆ ವೇಳೆ ಪರಿಷತ್ನಲ್ಲಿ ಬಿಜೆಪಿ ಸದಸ್ಯ ಸಿಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕೆಟ್ಟ ಪದವನ್ನ ಬಳಕೆ ಮಾಡಿದ್ರಿಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕುತ್ತಾ ಪರಿಷತ್ತಿನಿಂದ ಹೊರಗೆ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ ಸದಸ್ಯರು ಸಿಟಿ ರವಿ ವಿರುದ್ಧ ಮುಗಿಬಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಭಾಪತಿಗೆ ಮನವಿ ಮಾಡಿದ್ದಾರೆ. ಇನ್ನು ಇದೇ ವೇಳೆ ಸಿಟಿ ರವಿ ಕೂಡ ಪ್ರತಿಭಟನೆ ನಡೆಸಿದ್ರು. ನನ್ನ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ ಅಂತ ಹೇಳಿ ಆರೋಪ ಮಾಡಿ ಅವರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಒಟ್ಟಲ್ಲಿ ಅಮಿತ್ ಶಾ ಹೇಳಿಕೆಯಿಂದ ಇಡೀ ದೇಶವೇ ದಗದಗಿಸುತ್ತಾ ಇದ್ದು, ಈ ಕಿಚ್ಚು ಎಲ್ಲ ರಾಜ್ಯಗಳಲ್ಲೂ ಹರಡಿದೆ.
ಶಿವರಾಜ್ ಕುಮಾರ್ ಕರುನಾಡ ಚಕ್ರವರ್ತಿ ಶಿವಣ್ಣ ಸರ್ಜರಿಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಶಿವಣ್ಣ ಹೋಗುವಾಗ ಅವರಿಗೆ ಕಿಚ್ಚ ಸುದೀಪ್ ಸೇರಿದಂತೆ ಸಾಕಷ್ಟು ಗಣ್ಯರು ಧೈರ್ಯ ತುಂಬಿದ್ದಾರೆ. ಹಾಗಿದ್ರೆ ಈ ಸರ್ಜರಿ ಎಷ್ಟು ಡೇಂಜರ್, ಹೇಗಿರುತ್ತೆ ಆಪರೇಷನ್, ಏನಾದರೂ ಡೇಂಜರ್ ಇದೆಯಾ, ಎಷ್ಟು ದಿನಗಳಲ್ಲಿ ಶಿವಣ್ಣ ಗುಣಮುಖರಾಗ್ತಾರೆ, ದೊಡ್ಡಮನೆ ಬಾಸ್ ಶಿವಣ್ಣ ಹೋಗಿರುವ ಆಸ್ಪತ್ರೆ ಸ್ಪೆಷಾಲಿಟಿ ಏನು ಅನ್ನೋದನ್ನ ನೋಡೋಣ ಬನ್ನಿ. ಕನ್ನಡ ಸಿನಿ ಅಭಿಮಾನಿಗಳ ಪ್ರೀತಿಯ ದೊರೆ, ದೊಡ್ಡಮನೆ ದೊಡ್ಡಮಗ, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಸದ್ಯ ಅನಾರೋಗ್ಯಕ್ಕೆ ಒಳಗಾಗಿರೋ ವಿಷಯ ಎಲ್ಲರಿಗೂ ಗೊತ್ತೇ ಇದೆ. ಸದಾ ಎನರ್ಜಿಯಲ್ಲಿ ಇರೋ ಶಿವಣ್ಣ ಅಮೆರಿಕಕ್ಕೆ ಸರ್ಜರಿಗೆ ಹೋಗಿದ್ದಾರೆ. ಶಿವಣ್ಣನನ್ನ ಕನ್ನಡ ಚಿತ್ರರಂಗದ ತಾರೆಯರು ಧೈರ್ಯ ತುಂಬಿ ಕಳಿಸಿದ್ದಾರೆ. ಡಿಸೆಂಬರ್ 24ರಂದು ಅಮೆರಿಕದ ಮಿಯಾಮಿಯಲ್ಲಿ ಶಿವಣ್ಣ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿದ್ದಾರೆ. ಶಿವಣ್ಣ ಅಮೆರಿಕಕ್ಕೆ ಹೊರಡುವಾಗ ತುಂಬಾ ಭಾವುಕರಾಗಿ ಕಣ್ಣೀರು ಹಾಕಿದ್ರು. ಲೆಕ್ಕವಿಲ್ಲದಷ್ಟು ಬಾರಿ ಶಿವಣ್ಣ ಫಾರಿನ್ ಟೂರ್ ಮಾಡಿದ್ರು. ಈ ಬಾರಿ ಮಾತ್ರ ಏನು ವಿಶೇಷ ಎನ್ನುವಂತಿತ್ತು. ಅದನ್ನ ಅವರೇ ಹೇಳಿದ್ರು. ಇದನ್ನ ನೋಡಿದಾಗ ನನಗೆ ಎಮೋಷನಲ್ ಆಗುತ್ತಿದೆ. ಹೆಲ್ತ್ ಚೆಕಪ್ ಮಾಡಿಸಿದ್ದೀನಿ, ಎಲ್ಲವೂ ಸರಿಯಾಗಿದೆ. ನನ್ನ ತಂಗಿ ಮತ್ತು ಸಂಬಂಧಿಕರನ್ನ ನೋಡುವಾಗ ಬೇಜಾರಾಯಿತು. ಅಭಿಮಾನಿಗಳನ್ನ ನೋಡಿದಾಗ ದುಃಖ ಆಗ್ತಿದೆ. ಅದು ಬಿಟ್ರೆ ನಾನು ಧೈರ್ಯವಾಗಿದ್ದೇನೆ. ಜನವರಿ 26ಕ್ಕೆ ವಾಪಸ್ ಬರ್ತೀನಿ. ನನ್ನ ನೆಲ ಬಿಟ್ಟು ಇಷ್ಟು ದಿನ ಬೇರೆ ದೇಶದಲ್ಲಿ ಇರೋಕೆ ಕಷ್ಟ ಆಗುತ್ತೆ ಎಂದು ಭಾವುಕರಾದರು. ಹಾಗಿದ್ರೆ ಈ ಸರ್ಜರಿ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಡಿಸೆಂಬರ್ 24ರಂದು ಫ್ಲೋರಿಡಾ ರಾಜ್ಯದ ಮಿಯಾಮಿಯಲ್ಲಿರುವ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಆಸ್ಪತ್ರೆಯಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಸರ್ಜರಿ ನಡೆಯಲಿದೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಸರ್ಜರಿ ಬಳಿಕ ಶಿವಣ್ಣ 1 ತಿಂಗಳು ಅಮೆರಿಕದಲ್ಲಿ ವಿಶ್ರಾಂತಿ ಪಡೆಯಲಿದ್ದಾರೆ. ಮೂತ್ರಕೋಶದ ಕ್ಯಾನ್ಸರ್ಗೆ ಶಿವಣ್ಣ ಟ್ರೀಟ್ಮೆಂಟ್ ಪಡೆಯಲಿದ್ದಾರೆ. ಮೂತ್ರಕೋಶದ ಒಳ ಪದರಲ್ಲಿ ಯೂರೋಥೆಲಿಯಲ್ ಕೋಶಗಳು ಅಸಹಜವಾಗಿ ಮತ್ತು ನಿಯಂತ್ರಣ ಇಲ್ಲದೆ ಬೆಳೆಯಲು ಆರಂಭಿಸಿದಾಗ ಅದು ಮೂತ್ರಕೋಶದ ಕ್ಯಾನ್ಸರ್ ಎನಿಸಿಕೊಳ್ಳುತ್ತದೆ. ದೇಶದಲ್ಲಿ 2020ರಲ್ಲಿ ಸುಮಾರು 18,921 ಜನರು ಮೂತ್ರಕೋಶದ ಕಾಯಿಲೆಗೆ ಒಳಗಾಗಿದ್ದಾರೆ. ಪ್ರತಿ 1 ಲಕ್ಷ ಜನರಲ್ಲಿ ಪುರುಷರಲ್ಲಿ ಅಂದರೆ 2.4ರ ಅನುಪಾತದಲ್ಲಿ ಹಾಗೂ ಮಹಿಳೆಯರಲ್ಲಿ 0.7 ಅನುಪಾತದಲ್ಲಿ ಒಳಗಾಗುತ್ತಿದ್ದಾರೆ ಈ ಒಂದು ರೋಗಕ್ಕೆ. ಯಾಕಂದರೆ ಇಲ್ಲಿ ಪುರುಷರಿಗೆ ಜಾಸ್ತಿ ಈ ಒಂದು ರೋಗ ಕಾಣಿಸಿಕೊಳ್ತಾ ಇದೆ. ಮರಣದ ಪ್ರಮಾಣ ಪುರುಷರಲ್ಲಿ 1.3ರಷ್ಟು ಮತ್ತು ಮಹಿಳೆಯರಲ್ಲಿ 0.3ರಷ್ಟಿದೆ ಎಂದು ಕೆಲವು ಅಧ್ಯಯನಗಳು ಹೇಳಿವೆ. ಮೂತ್ರದ ಜೊತೆ ರಕ್ತ ಬರುವುದು ಮತ್ತು ಮೂತ್ರ ವಿಸರ್ಜಿಸುವಾಗ ನೋವಾಗುವುದು ಇದರ ಎಫೆಕ್ಟ್ ಆಗಿದೆ. ಇನ್ನು ಶಿವಣ್ಣ ಟ್ರೀಟ್ಮೆಂಟ್ ಪಡೆಯುತ್ತಿರುವ ಆಸ್ಪತ್ರೆ ಸಾಮಾನ್ಯ ಆಸ್ಪತ್ರೆಯಲ್ಲ, ವಿಶ್ವದ ಪ್ರತಿಷ್ಠಿತ ಆಸ್ಪತ್ರೆ. ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ನೆಕ್ಸ್ಟ್ ಜನರೇಷನ್ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆಯಾಗಿದ್ದು ವೈದ್ಯಕೀಯ ಆರೈಕೆ, ಸಂಶೋಧನೆ ಹಾಗೂ ಆಧುನಿಕ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾಗಿದೆ. ವಿಶ್ವ ಮಾನ್ಯತೆ ಪಡೆದ ಆಂಕೋಲಜಿಸ್ಟ್ಗಳೆಂದು ಕರೆಯಲಾಗುವ ತಜ್ಞ ವೈದ್ಯರು ತಂಡ ಇಲ್ಲಿದೆ. ಇವರು ಜಗತ್ತಿನ ಉನ್ನತ ಕ್ಯಾನ್ಸರ್ ಕೇಂದ್ರಗಳಿಂದ ನೇಮಕಗೊಂಡ ವೈದ್ಯರುಗಳಾಗಿದ್ದು ಇಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಗುಣಮುಖರಾಗುವ ಪ್ರಮಾಣ ಹೆಚ್ಚಿದೆ. ಈ ಕಾರಣಕ್ಕಾಗಿ ಹಲವು ದೇಶಗಳಿಂದ ಇಲ್ಲಿಗೆ ಚಿಕಿತ್ಸೆಗೆ ಆಗಮಿಸುತ್ತಾರೆ. ಅತ್ಯಾಧುನಿಕ ಸುಧಾರಿತ ಲೇಸರ್ ತಂತ್ರಜ್ಞಾನ ಒಂದೇ ಸ್ಥಳದಲ್ಲಿ ಲಭ್ಯವಿದ್ದು ಪ್ರತಿಯೊಂದು ವಿಧದ ಕ್ಯಾನ್ಸರ್ ಚಿಕಿತ್ಸೆಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಈ ಕಾರಣಕ್ಕೆ ಶಿವರಾಜ್ ಕುಮಾರ್ ಬರ್ತಿ 1 ತಿಂಗಳ ಕಾಲ ಅಲ್ಲೇ ಚಿಕಿತ್ಸೆ ಪಡೆದು ಸ್ವದೇಶಕ್ಕೆ ಮರಳಲಿದ್ದಾರೆ. ಇನ್ನು ಶಿವಣ್ಣನಿಗೆ 62 ವರ್ಷವಾದರೂ ಎನರ್ಜಿಯಲ್ಲಿ ಇನ್ನೂ 22 ವರ್ಷದ ಹುಡುಗ. ತನಗೆ ಇರೋ ಆರೋಗ್ಯದ ಸಮಸ್ಯೆ ನಡುವೆ ಭೈರತಿ, ರಣಗಲ್ ಸೇರಿದಂತೆ ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ಹೀಗಾಗಿ ಶಿವಣ್ಣ ದೇಹ ಕೂಡ ಟ್ರೀಟ್ಮೆಂಟ್ಗೆ ರಿಯಾಕ್ಟ್ ಮಾಡುತ್ತೆ. ಹೀಗಾಗಿ ಶಿವಣ್ಣ ಸರ್ಜರಿಯಾಗಿ ಒಂದೇ 1 ತಿಂಗಳಿಗೆ ಹಳೆ ಕದರ್ಗೆ ಬರಲಿದ್ದಾರೆ. ಅಮೆರಿಕದಿಂದ ಬರ್ತಾ ಇದ್ದಂತೆ ಶೂಟಿಂಗ್ನಲ್ಲಿ ಭಾಗವಹಿಸಲಿದ್ದಾರೆ. 6 ತಿಂಗಳೊಳಗೆ ಈ ಒಂದು ಸಮಸ್ಯೆ ಕ್ಲಿಯರ್ ಆಗಲಿದೆಯಂತೆ. ಹೀಗಾಗಿ ಎನರ್ಜಿ ಬೂಸ್ಟರ್ ಆಗಿರುವ ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿದ್ದಾರೆ. ಹೀಗಾಗಿ ಸರ್ಜರಿ ನಡೆಯುವ ದಿನ ಅಂದರೆ ಡಿಸೆಂಬರ್ 24ರಂದು ಶಿವಣ್ಣನ ಅಭಿಮಾನಿಗಳು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮುಡಿ ಕೊಡಲಿದ್ದಾರೆ. ಹಾಗೆ ದೇವಸ್ಥಾನಗಳಲ್ಲಿ ಸಾಕಷ್ಟು ಪೂಜೆಯನ್ನು ನಡೆಸಲಿದ್ದಾರೆ. ಅವತ್ತು ಅನ್ನ ಸಂತರ್ಪಣೆ ಕೂಡ ಅಭಿಮಾನಿಗಳಿಂದ ನಡೆಯಲಿದೆ. ಒಟ್ಟಿನಲ್ಲಿ ಶಿವಣ್ಣ ಒಂದೇ 1 ತಿಂಗಳಲ್ಲಿ ಮತ್ತೆ ಹಳೆ ಕದರ್ನಲ್ಲಿ ನಮ್ಮ ಮುಂದೆ ಬರಲಿದ್ದಾರೆ. ಶಿವಣ್ಣ ನಿಮ್ಮ ಮೇಲೆ ಕೋಟಿ ಕೋಟಿ ಅಭಿಮಾನಿಗಳ ಹಾಗೂ ದೇವರ ಆಶೀರ್ವಾದ ಇದೆ. ಗೆದ್ದು ಬನ್ನಿ ಶಿವಣ್ಣ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನ ಕೊಲ್ಲುವ ಬೆದರಿಕೆ ಹಾಕಿದ್ದ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅನಿಲ್ ಎಂಬಾತ ಬಂಧಿತ ವ್ಯಕ್ತಿ. ತುರ್ತು ಸೇವಾ ಸಂಖ್ಯೆ 112ಕ್ಕೆ ಕರೆ ಮಾಡಿ ಜನವರಿ 26ರಂದು ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಗುಂಡಿಕ್ಕಿ ಹತ್ಯೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ. ಅಲ್ಲದೆ ಇಜತ್ ನಗರ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಕೂಡ ಈತ ಬೆದರಿಕೆ ಹಾಕಿದ್ದ. ಮೂಡ ನಿವೇಶನಗಳ ಅಕ್ರಮ ಹಂಚಿಕೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆಗೆ ಕೋರಿ ಪ್ರಕರಣದ ದೂರುದಾರ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ಹೈಕೋರ್ಟ್ ಜನವರಿ 15ಕ್ಕೆ ಮುಂದೂಡಿದೆ. ವಿಚಾರಣೆ ವೇಳೆ ಹಾಜರಾಗಿದ್ದ ಸಿದ್ದರಾಮಯ್ಯ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಪರ ವಕೀಲರು 2 ದಿನಗಳ ಹಿಂದಷ್ಟೇ ನೋಟಿಸ್ ಜಾರಿಯಾಗಿದೆ, ಅದಕ್ಕೆ ಆಕ್ಷೇಪಣೆ ಸಿದ್ಧಪಡಿಸಬೇಕಾಗಿದೆ, ಆದ್ದರಿಂದ ಅರ್ಜಿಯ ವಿಚಾರಣೆಯನ್ನ ಮುಂದೂಡಬೇಕೆಂದು ಮನವಿ ಮಾಡಿದರು. ಸಿದ್ದರಾಮಯ್ಯ ಪತ್ನಿ ಪರ ಹಾಜರಿದ್ದ ವಕೀಲರು ನೋಟಿಸ್ ತಲುಪಿದೆ, ಆಕ್ಷೇಪಣೆ ಸಲ್ಲಿಸಲು ಕಾಲಾವಕಾಶ ನೀಡಬೇಕು ಎಂದು ಕೋರಿದರು.
ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ A7 ಆರೋಪಿಯಾಗಿರುವ ಅನುಕುಮಾರ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗಿದ್ದಾರೆ. ಕಳೆದ ಶುಕ್ರವಾರ ಅನುಕುಮಾರ್ಗೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿತ್ತು. ಕಾನೂನು ಪ್ರಕ್ರಿಯೆಗಳು ಪೂರ್ಣಗೊಂಡ ಬಳಿಕ ಅನುಕುಮಾರ್ ಅವರು ಬಿಡುಗಡೆ ಮಾಡಲಾಗಿದೆ. ಜೈಲಿನಿಂದ ಬಿಡುಗಡೆಯಾದ ಅನುಕುಮಾರ್ ಕೈಯಲ್ಲಿ ಭಗವದ್ಗೀತೆ ಪುಸ್ತಕ ಹಿಡಿದು ಹೊರಬಂದಿದ್ದಾರೆ. ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ವಿರಾಟ್ ಕೊಹ್ಲಿ ಆಸೀಸ್ ಮೀಡಿಯಾಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಆಸೀಸ್ನಲ್ಲಿ ಕೆಲವು ಮಾಧ್ಯಮಗಳು ಕೊಹ್ಲಿ ಮತ್ತು ಅವರ ಮಕ್ಕಳ ವಿಡಿಯೋ ಮಾಡುತ್ತಲೇ ಇದ್ದರು. ಆರಂಭದಲ್ಲಿ ಕೊಹ್ಲಿ ವಿಡಿಯೋ ಮತ್ತು ಫೋಟೋ ತೆಗೆದಂತೆ ಮನವಿ ಮಾಡಿದ್ದಾರೆ. ಇದಕ್ಕೆ ಓರ್ವ ಕ್ಯಾಮರಾಮ್ಯಾನ್ ಸ್ಪಂದಿಸಿದ್ದು ಕ್ಯಾಮೆರಾ ಆಫ್ ಮಾಡಿಕೊಂಡಿದ್ದಾರೆ. ಆದರೆ ಮತ್ತೋರ್ವ ಮಹಿಳಾ ಪತ್ರಕರ್ತೆ ವಿಡಿಯೋ ಮಾಡುತ್ತಲೇ ಇದ್ದುದನ್ನು ಗಮನಿಸಿದ ಕೊಹ್ಲಿ ಸಿಟ್ಟಿಗೆದ್ದಿದ್ದಾರೆ. ನನ್ನ ಮಕ್ಕಳ ಜೊತೆ ನನಗೂ ಸ್ವಲ್ಪ ಪ್ರೈವೇಸಿ ಬೇಕು. ನನ್ನ ಪರ್ಮಿಷನ್ ಇಲ್ಲದೆ ನೀವು ಅವರ ಫೋಟೋ ವಿಡಿಯೋ ಮಾಡುವ ಹಾಗಿಲ್ಲ ಎಂದು ಕೊಹ್ಲಿ ಸಿಟ್ಟಿನಲ್ಲೇ ಹೇಳಿದ್ದಾರೆ. ಬಳಿಕ ಮಹಿಳಾ ಪತ್ರಕರ್ತೆಯನ್ನ ಬದಿಗೆ ಕರೆದೊಯ್ದು ಕೆಲವು ಕಾಲ ತಿಳಿಸಿ ಹೇಳಿದ್ದಾರೆ. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.